ಬನ್ನಿ ಗೌಡ್ರ, ಮುಂದೆ ಬನ್ನಿ. ಹಾಂ ಅಲ್ಲೇನಾ? ಬನ್ನಿ ಬನ್ನಿ. ಹೇಳ್ತೀನಿ ಗೌಡ್ರ, ಲೈವಲ್ಲಿ ಇದ್ದೀನಿ ಈಗ ಸದ್ಯಕ್ಕೆ. ನೋಡಿ, ಇದು ನಮ್ಮ ಎಮ್ಮೆ ರೈತನ ಮನೆ ಕಣ್ರಿ. ಹಾಂ, ಏನ್ರಿ ಕಮ್ಮಿ ಆಗಿದೆ? ಹಾಂ, ಎಲ್ಲ ರೀತಿಯ ವ್ಯವಸ್ಥೆ, ಮನೆ, ಹೊಲ, ಗದ್ದೆ, ಮಠ, ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳು ಕೂಡ ಮಾಡಿರೋದು ನೋಡಿ. ಮನೆ ಮಠ ಎಲ್ಲ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅವರು. ಒಳ್ಳೆ ಗೌರವ ಇರ್ತದೆ. ರೈತರು ಕುಟುಂಬಗಳು ಗೌರವಕ್ಕೋಸ್ಕರನೇ ಎಷ್ಟು ಕಷ್ಟಪಡ್ತಾರೆ. ಲೈಟ್ ಹಾಕಿ ಗೌಡ್ರೆ. ನೋಡ್ರಿ, ನಮ್ಮ ರೈತನ ಮನೆ ಎಷ್ಟು ತಣ್ಣಗೆ, ಎಷ್ಟು ಅವರ ಪ್ರೀತಿ ವಿಶ್ವಾಸ, ಅದಕ್ಕೆ ಬೆಲೆ ಕಟ್ಟಕ್ಕಾಗುತ್ತೇನ್ರಿ ನಮ್ಮ ರೈತರು ಕುಟುಂಬದವರು. ನನಗೆ ಚೇರ್ ಬೇಡಿ ಗೌಡ್ರೆ, ನೀವು ಕೂತ್ಕೊಳ್ಳಿ. ಹಾಂ, ಅಧಿಕಾರಿಗಳು ಒಂದೊಂದು ಗ್ರಾಮಕ್ಕೆ ಹೋಗಿ, ತಾಲೂಕು ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳಾಗಿರ್ಬೋದು, ಅಥವಾ ಗ್ರಾಮಾಂತರ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಆ ಗ್ರಾಮದ ವಾಸ್ತವತೆಗಳನ್ನ ಹೋಗಿ ನೋಡಿ ಅವ್ರ ಹತ್ರ ಆಗ್ರಿ. ನೀವು ಅಧಿಕಾರಿಗಳು ಕೆಲಸ ಮಾಡಲಿಲ್ಲ ಅಂದ್ರೆ ಉಗಿಯೋದು ನಿಮ್ಮ ಆಡಳಿತ ಪಕ್ಷದ ಜನಪ್ರತಿನಿಧಿಗಳಿಗೆ ಅಂತ ನಾನು ಯಾವಾಗಲೂ ಹೇಳ್ತೀನಿ. ನೋಡಿ, ಇದೇ ಗ್ರಾಮದಲ್ಲಿ ಹಸು ಕುಡಿಯುವಂಥ ನೀರಿನ ಚಣ್ಣಿಗೆ ವ್ಯವಸ್ಥೆ ಇರಲಿಲ್ಲ. ಬರೀ ಫೋನ್ ಮೂಲಕನೇ ಒಬ್ಬರ ಹತ್ರ ಸುದ್ದಿ ತಗೊಂಡು ಸುದ್ದಿ ಮಾಡಿ ಆ ಚಣ್ಣಿ ರೆಡಿ ಮಾಡಿಸ್ದೆ ನಾನು. ಸುದ್ದಿ ಮಾಡಿದ್ಮೇಲೆ ಆ ಅಧಿಕಾರಿಗಳು ಯಾರು ಹನುಮಾಳು ಗ್ರಾಮದ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಬಂದು 2 ಚಣ್ಣಿ ರೆಡಿ ಮಾಡಿದ್ರು. ಈಗ ಅಲ್ಲಿಗೆ ನೀರು ತುಂಬ ಥರ ಆಯಿತು. ಇದು ಮಾಡಬೇಕಾದಂಥ ಮಾಧ್ಯಮದವ್ರು ಮಾಡಬೇಕಾದಂಥ ವಿಚಾರ, ಅಧಿಕಾರಿಗಳು ಮಾಡಬೇಕಾದಂಥ ವಿಚಾರ. ಜನಸಂತೃಪ್ತಿಗೆ ಯಾರಿದ್ದಾರೆ ಜನರಿಗೆ ಅವರ ಹೋಗಿ ಹತ್ರ ಆಗ್ಬೇಕು. ನಾವು ಅವರ ಕಷ್ಟ ಸುಖಗಳನ್ನ ಕೇಳಬೇಕು, ಅವರ ಪ್ರೀತಿ ವಿಶ್ವಾಸಗಳನ್ನ ನೋಡಬೇಕು. ಅದನ್ನ ಮಾಡಲಿಲ್ಲ ಅಂದರೆ ಉಗಿಯೋದು ಜನಪ್ರತಿನಿಧಿಗಳಿಗೆ ಫಸ್ಟು. ಅಧಿಕಾರಿಗಳು ಕೆಲಸ ಮಾಡಲಿಲ್ಲ ಅಂತಂದರೆ ಗ್ರಾಮ ಪಂಚಾಯತಿಗಳೆಲ್ಲ ವ್ಯವಸ್ಥೆಗಳಲ್ಲಿ ಎಷ್ಟೋ ಗ್ರಾಮ ಪಂಚಾಯತಿಗಳಲ್ಲಿ ಒಳ್ಳೊಳ್ಳೆ PDOಗಳು ಇದ್ದಾರೆ. ಅವ್ರನ್ನ ಅಡಿಯಾಳಾಗಿ ಜನಪ್ರತಿನಿಧಿಗಳು ಅಡಿಯಾಳಾಗಿ ಅವ್ರು ಹೇಳ್ದಂಗೆ ಕೇಳ್ದಂಗೆ ಮಾಡ್ಕೊಂಡು ಕುಂತಿರೋಂಥ ವಿಚಾರ. ಕೆಲವು ವಿಚಾರಗಳು ಹೇಳೋದು ಬೇಡ. ಯಾವ್ಯಾವ ಗ್ರಾಮ ಪಂಚಾಯತಿ ಅಂತ ಹೇಳ್ತೀನಿ, ನನಗೆ ಗೊತ್ತಿದೆ. ಮೈಸೂರು ಜಿಲ್ಲೆನಲ್ಲಿ ಒಳ್ಳೊಳ್ಳೆ PDOಗಳು ಇದ್ದಾರೆ. ಅದರಲ್ಲಿ ಕೆಲವು ಹೆಣ್ಣುಮಕ್ಕಳು ಭಾಳ ಸ್ವಾಭಿಮಾನದಿಂದ ಇರೋವಂಥ PDOಗಳಿದ್ದಾರೆ. ಉದಾಹರಣೆಗೆ ಪವಿತ್ರ ಮೇಡಮ್ ಅವರು ಬೀಡಳ್ಳಿ ಗ್ರಾಮದ ಗ್ರಾಮ ಪಂಚಾಯತಿನಲ್ಲಿ. ಏನು ಸರ್, ನಿಜ ತಾನೆ? ಪವಿತ್ರ ಮೇಡಮ್ ಅವರು ಆ ಥರ ಬೇಕಾದಷ್ಟು ಜನ ಇದ್ದಾರೆ. 100 ಜನ 1000 ಜನ ಇದ್ದಾರೆ PDOಗಳು ರಾಜ್ಯದಲ್ಲಿ. ಅಂಥವ್ರನ್ನೆಲ್ಲ ಅಧಿಕಾರಿ ಸಹಾಯ ಇರೋವಂಥವ್ರು, ಆಡಳಿತ ಪಕ್ಷದವು, ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಹೋಗ್ಬಿಟ್ಟು ದಬ್ಬಾಳಿಕೆ ಮಾಡೋದು PDO ಅಧಿಕಾರಿಗಳ ಮೇಲೆ. ಅವ್ರನ್ನ ಕರಪ್ಷನ್ ಮಾಡೋದು ಯಾರ್ರಿ? ಕರಪ್ಷನಿಸ್ಟ್ ಮಾಡೋದೇ ನೀವು ಜನಪ್ರತಿನಿಧಿಗಳು. ಕೆಲವರು ಅವ್ರಿಗಿಲ್ಲದ ಆಮಿಷಗಳ ಒಡ್ಡಿ ಆಮೇಲೆ ರೈತನ ಮೇಲೆ ಹೇಳೋದು. ಹಾಗಾಗಿ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ, ಜಿಲ್ಲಾ ಪಂಚಾಯತಿಗಳಲ್ಲಿ ಯಾವ್ಯಾವ ವ್ಯವಸ್ಥಿತವಾದಂಥ ಸರ್ಕಾರ ಮಾಡಿರುವಂಥ ಎಲ್ಲ ಅಧಿಕಾರಿ ವರ್ಗದವರು ಕೂಡ ಜನಸ್ಪಂದನೆ ಮಾಡಬೇಕು. ಜನಗಳ ಯಾರ ನಿಮ್ಮ ಬನ್ನೂರು ತಾಲೂಕು ಆಫೀಸಲ್ಲಿ, ಬನ್ನೂರು ನಾಡ್ ಕಚೇರಿನಲ್ಲಿ ಯಾರು ಒಬ್ಬ ಅಧಿಕಾರಿ ಬಂದು ಯಾರನ್ನ ನೋಡಿದ್ರೆ ಸರ್ ನಿಮ್ಮ ಗ್ರಾಮಕ್ಕೆ? ಬನ್ನೂರು ನಾಡ್ ಕಚೇರಿ RIVAನೇ ಬರಲ್ಲ ನಿಮ್ಮ ಗ್ರಾಮದವರು. ನೋಡಿ, RIVAನೇ ಬರಲ್ಲ. ಎಲ್ಲೋ ಕೂತ್ಕೊಂಡು ವಂಶವೃಕ್ಷ ಬರೀತಾರೆ, ಎಲ್ಲೋ ಕೂತ್ಕೊಂಡು ಜಾತಿ ಪ್ರಮಾಣ ಪತ್ರ ಬರೀತಾರೆ, ಯಾರೋ ಒಬ್ರು ಕೇಳ್ಕೊಂಡು. ನೋಡಿ, ನನಗೊಬ್ರು ಹೇಳ್ತಾರೆ, ನನಗೆ ಒಬ್ರು ಇಲ್ಲಿಗೆ ನಮಗೆ ಖಾತೆ ಮಾಡ್ಕೊಡ್ತಾ ಇಲ್ಲ ನಮ್ಮ ಪರವಾಗಿ ಅಂತ. ಅವಾಗ ನಾನು ಕೇಳಿದಾಗ, ತಮ್ಮನ ಖಾತೆ ಇವ್ನು ಮಾಡ್ಸ್ಕೊಂಡು ಬಂದಿರ್ತೀನಿ, ನಾನೇ ಊದ್ ಕಳಿಸ್ದೆ. ನಿನ್ನ ತಮ್ಮನ ಖಾತೆ ನೀನು ಯಾಕೆ ಮಾಡಿಸಿ ಬಂದಿ, ಹೋಗ್ಯ ನಾನು ಯಾಕೆ ಸುದ್ದಿ ಮಾಡಲಿ ಅಂತಂದೆ. ಇದು ನಾವು ಮಾಡಬೇಕಾದದ್ದು. ಅಧಿಕಾರಿಗಳು ಕೆಲಸ ಮಾಡಬೇಕು. ಯಾವ VAನೋ ಯಾರು ಕೂಡ ಬಂದು ಒಂದಿನ ದಿನ ಬರಲ್ಲ. ಮೀಟಿಂಗಲ್ಲಿ ಇದ್ದೀನಿ, ಮೀಟಿಂಗಲ್ಲಿ ಯಾವ ಮೀಟಿಂಗಲ್ಲಿ ಅವ್ರು ಅರ್ಥ ಆಗಲ್ಲ ಇವರು. ದಯವಿಟ್ಟು ಆ ಥರ ಇದ್ದಾಗ ಆಡಿಯೋನೋ ವಿಡಿಯೋನೋ ರೆಕಾರ್ಡ್ಗಳು ಕಳಿಸ್ಕೊಡಿ ನಮಗೆ. ಒಂದು ಸ್ವಲ್ಪ ಜನಗಳು ನೋಡಿ, ಇಡೀ ರಾಜ್ಯ ಜನಗಳು ಯೋಗ್ಯತೆಗಳನ್ನ. ದಯವಿಟ್ಟು ರೈತರಿಗೆ ಸ್ಪಂದನೆ ಮಾಡುವಂಥದ್ದು. DK ಶಿವಕುಮಾರ್ ಅವರು ಅಧಿಕಾರ ಹಸ್ತಾಂತರ ತಗೊಂಡಾಗ ಅತಿ ಹೆಚ್ಚು ರೈತರ ಬಗ್ಗೆ ಮಾತಾಡಿದ್ರು. ಕರಪ್ಷನ್ ಇರಬಾರ್ದು, ಕರಪ್ಷನ್ ಪ್ರತಿಯೊಂದು ಹೋಗಿ ನೋಡಿ ನೀವು. ಗ್ರಾಮ ಪಂಚಾಯತಿಗಳಲ್ಲಿ, ಪುರಸಭಾ ವ್ಯಾಪ್ತಿಗಳಲ್ಲಿ, ಪಟ್ಟಣ ಪಂಚಾಯತಿ ವ್ಯಾಪ್ತಿಗಳಲ್ಲಿ ಇವತ್ತು ಕೂಡ ರಾಜಣ್ಣ ನೋಡಿ, ನಿಮ್ಮ ಒಂದು ಟೈಮ್ ಬಂತು. ಬನ್ನೂರು ಪುರಸಭೆಯಲ್ಲಿ ನಿಮಗೆ ಖಾತೆ ಆಗಿಲ್ಲ ಅಂತ ಕೂಡ ಕಳೆದ ಸರಿ ಹೇಳ್ತಾ ಇದ್ರೆ, ಅದು ಈಗ ನನ್ನ ಜ್ಞಾಪನ ಬಂತು. ಏನಾಗ್ಬೇಕು ನಿಮಗೆ? ಏನಪ್ಪಾ ಅಂತಂದ್ರೆ, ನಾನು ತಗೊಂಡಿದ್ದ ಜಾಗ 2013 ಅಂತ ತಗೊಂಡಿದ್ದೆ. 2013 ತಗೊಂಡು ರೆವಿನ್ಯೂ ಸೈಟ್ ಅಂತ ಹೇಳ್ಬಿಟ್ಟು ನನಗೆ ಆವಾಗ ಖಾತೆ ಆಗುವ ಆದೇಶ ಇರಲಿಲ್ಲ. ಅಕ್ರಮ ಸಕ್ರಮ ಬಂದಾಗ ಖಾತೆ ಮಾಡಿಸ್ಕೊಳ್ಳೋದು ನೀವು ಬೇಡ್ರಿ ಅಂತ ಸರ್ಕಾರ ಹೇಳುತ್ತೆ ಈಗ. ಹಾಗಾಗಿ ಈಗ ಸರ್ಕಾರನೇ ಅಕ್ರಮ ಸಕ್ರಮ ಅಂತ ಬಿಟ್ಟಾಗ ನಾನು ಅರ್ಜಿನ
ದಾಖಲಾತಿಗಳನ್ನೆಲ್ಲ ಹೊಂದಿಸಿ ಅರ್ಜಿ ಕೊಟ್ಟೆ. ಅರ್ಜಿ ಕೊಟ್ಟಾಗ ಬನ್ನೂರು ಪುರಸಭೆ ಅವರಿಗೆ ನನಗೆ ಅವಾಗ ಏನು ಮಾಡೋದು ಅಂತಂದರೆ EC ತಂದ್ಕೊಡಪ್ಪ ನೀವು ಅಂತಂದರೆ ECನೂ ಕೂಡ ತಗೊಂಡೋಗ್ತಾರೆ. ಯಾವಾಗಿನ EC ಕೇಳಿದ್ರು ಅಂತಂದರೆ 2010ರಿಂದ EC ಕೇಳಿದ್ರು. 2010ರಿಂದ 2010ರಿಂದ ಬಿ ರಾಮೇಗೌಡ ನಿಂತಿತ್ತು. ಬಿ ರಾಮೇಗೌಡ ಹೋಗಿ ಶಿವಣ್ಣನ ಬಂದಿತ್ತು. ಶಿವಣ್ಣನಿಂದ ನಾನು ಕೆಂಪೇಗೌಡ ರಾಜು ಅಂತ, ನನ್ನ ತಂದೆ ಹೆಸರು ಕೆಂಪೇಗೌಡ, ನನ್ನ ಹೆಸರು ರಾಜು ಅಂತ, ನನಗೆ ರಿಜಿಸ್ಟರ್ ಆಗಿತ್ತು. ಹಾಗಾಗಿ ನಾನು ರಿಜಿಸ್ಟರ್ ಪತ್ರ ಎಲ್ಲ ಕೊಟ್ಟು ನಾನು ಎಲ್ಲ ಸಬ್ಮಿಟ್ ಮಾಡಿ ಖಾತೆಗೆ ಅಂತ ಅರ್ಜಿ ಹಾಕಿದಾಗ ನನಗೆ ಏನು ಮಾಡಿದ್ರು ಅಂತಂದ್ರೆ ನನಗೆ ಹಲವಾರು ತಿಂಗಳು ಅದನ್ನ ಹೇಳ್ಕೊಳ್ಳೋದಕ್ಕೆ ನಾವೊಬ್ರು ರೈತರ ಸಂಘದವರಾಗಿ ನಾವೇನು ನೆನ್ನೆ ಮೊನ್ನೆ ಟವಲ್ ಹಾಕಿಲ್ಲ. ನಮ್ಮ ಬನ್ನೂರಲ್ಲಿ ಲಾಯರ್ ಕೆಂಪೇಗೌಡರು ಅಂತಕ್ಕಂಥವರ ಪುಟ್ಟಣ್ಣಯ್ಯವರು MLA ಎಲೆಕ್ಷನ್ ನಿಲ್ಲಿಸ್ಬೇಕಾದಾಗ ನಾವು ಟವಲ್ ಹಾಕೊಂಡಿದ್ದು. ಆವಾಗ ಇನ್ನೂ ಹೆಂಗ್ಮೇನು ಈ ತರ ಆಗಿ ನಮ್ಮ ಹೋರಾಟನೇ ನಾವು ಮಾಡ್ಕೋಕ್ಕಾಗಲಿಲ್ಲ ಅಂತಂತ ನಾನು ಹಲವಾರು ರೀತಿಯಲ್ಲಿ ಹೋಗಿ ಕಾರ್ಪೊರೇಷನ್ ಅಲ್ಲಿ ಕೇಳಿದಾಗ ಇಲ್ಲಪ್ಪ ನಿಂದು ಇದಾಗಲ್ಲ ಯಾಕಂತೆ ಏನಕ್ಕಾಗಲ್ಲ, ಅದಕ್ಕೆ ಎಂಡಸ್ಮೆಂಟ್ ಕೊಡಿ ಅಂತ ನಾನು ಕೇಳಿದೆ ಬನ್ನೂರು ಪುರಸಭೆಯಲ್ಲಿ. ಹಾಗಾಗಿ ಅದಕ್ಕೆ ಎಂಡಸ್ಮೆಂಟ್ ಕೊಟ್ಟಿಲ್ಲ. ಯಾಕೆ ಏನಕ್ಕೆ ಅಂತ ಕಾರಣ ಗೊತ್ತಿಲ್ಲ. ಆವಾಗ ನಾನೇನ್ ಮಾಡಿದೆ ಅಂತಂದ್ರೆ ಒಂದು 3 ರಿಜಿಸ್ಟರ್ ಪತ್ರ ಮಾಡಿ ನಂಜನಗೂಡು DC ಆಫೀಸ್ ಬಂದು, SP ಆಫೀಸ್ ಬಂದು, ಬನ್ನೂರು ಪೊಲೀಸ್ ಸ್ಟೇಷನ್ ಬಂದು ಅರ್ಜಿ ಕೊಟ್ಟು ನಾನು ನನ್ನ ಆಸ್ತಿನ ನನಗೆ ಖಾತೆ ಮಾಡ್ಕೊಡ್ತಾ ಇಲ್ಲ ಅಂತ ಹೇಳಿ ನಾನು ಪುರಸಭೆಯಲ್ಲಿ ಗಲಾಟೆ ಮಾಡ್ತೀನಿ. ನಾವು ಗಲಾಟೆ ಮಾಡ್ಬೇಕಾದ್ರೆ ನಾವು ಮನವಿ ಕೇಳಬೇಕಲ್ವೇ. ಹಾಗಾಗಿ ನಾನು 3 ಪೊಲೀಸ್ ಇದಕ್ಕೆ ನಾನು ಅರ್ಜಿ ಕೊಟ್ಟಿರೋದ್ರಿಂದ ಅಲ್ಲಿಂದ ಅಗ್ರಿಮೆಂಟ್ ತಗೊಂಡು ನಾನು ಗಲಾಟೆ ಮಾಡಿದ 8 ದಿವಸಕ್ಕೆ ನನಗೆ ಖಾತೆ ಮಾಡಿದ್ರು. ಹಂಗಾರೆ ನಮ್ಮ ರೈತರುಗಳು ಗಲಾಟೆ ಮಾಡಬೇಕು. ಗ್ರಾಮ ಪಂಚಾಯತಿಗಳಲ್ಲಿ, ಟೌನ್ ಪಂಚಾಯತಿಗಳಲ್ಲಿ, ಪುರಸಭೆಗಳಲ್ಲಿ ಹೋಗಿ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಗಲಾಟೆ ಮಾಡಬೇಕು ನಂಗಾಯ್ತು. ನಾನು ಹಲವಾರು ಇವರು ದಂಧೆ ಮಾಡ್ತಿದ್ದನ್ನು ವಿಡಿಯೋ ಮಾಡಿದ್ದೇನೆ. ಹಾಗಾಗಿ ಏನೇನು ಇನ್ನೂ ಸರಿ ಹೇಳಿ. ಹಲವಾರು ಇವರು ಜನಗಳ ಹತ್ರ ಸುಲಿಗೆ ಮಾಡ್ತಿದ್ರು. ಎಲ್ಲಿ? ಪುರಸಭೆ. ಅದು ವಿಡಿಯೋ ಇದೆ ನಿಮ್ಮ ಹತ್ರ? ಅದು ವಿಡಿಯೋ ಇದ್ದು ವಿಡಿಯೋನ ಡಿಲೀಟ್ ಮಾಡಿಸ್ಬೋದು ನನ್ನ ಹತ್ರ. ಯಾರು? ಹಲವಾರು ಮುಖಂಡರು. ಹೆಸರು ಹೇಳೋದು ಬೇಡ. ಅಲ್ಲ, ಡಿಲೀಟ್ ಮಾಡಿದ್ರೆ ರಿಕವರಿ ಮಾಡೋ ಶಕ್ತಿ ನನಗಿದೆ. ನಾನು ಕೊಡಿ ಅದನ್ನ. ವಿಡಿಯೋ ಮಾಡಿದ್ದನ್ನು ಡಿಲೀಟ್ ಮಾಡಿಸಿದ್ರು. ಹಾಗಾಗಿ ನನಗೆ ಬೇಡ ಬಿಡಪ್ಪ, ನೀನು ಇದೆಲ್ಲ ಬೈರಂಗ ತರಬೇಡ, ನಾವುಗಳು ಇದೀವಿ ಐತೆ. ಹಾಗೂ ಕೂಡ ನನ್ನ ಹತ್ರನು ದುಡ್ಡು ತಿಂದಿದವ್ರೆ. ಅದೇನ್ ಸುಮ್ಗೆ ಇದು ಹೇಳ್ಕೊಳತ್ತವನೇ 8 ದಿನಕ್ಕೆ ಮಾಡ್ಕೊಟ್ರು ಕೂಡ ನನ್ನ ಹತ್ರ ಎಷ್ಟು ಅಂದ್ರೆ ಅದು ಎಷ್ಟು ಅಷ್ಟು ಇಷ್ಟು ಅಂತ ಹೇಳೋದ್ ಬೇಡ. ಅಂದ್ರೆ ಒಬ್ಬ ಜನಪ್ರತಿನಿಧಿ ತಿಂದಿರೋದು. ಸರ್ಕಾರಿ ಅಧಿಕಾರಿಗೆ ನಾವು ಡೈರೆಕ್ಟ್ ಆಗಿ ನಿನ್ನ ಹತ್ರ ಈಸ್ಕೊಳ್ಳಲ್ಲ. ನಾಚಿಕೆ ಆಗ್ಬಾರ್ದೇನ್ರಿ ಇವ್ರಿಗೆಲ್ಲ? ಒಟ್ಟಿಗೆ ಅನ್ನ ತಿಂತಾರೆ, ಕಕ್ಕ ತಿಂತಾರ್ರಿ ಇವರೆಲ್ಲ. ಮನೆ ಬರ್ತಾರೆ ಇವರು, ಭಿಕ್ಷೆ ಬಿಡಕ್ ಬರ್ತಾರೆ. ಅಂದ್ರೆ ಅದು ನಾನು ಸಂಕೋಚ ಬಿಟ್ಟು ಹೇಳ್ತಾ ಇದ್ದೀನಿ. ಸರ್ಕಾರಿ ಅಧಿಕಾರಿ ನಿನ್ನ ಹತ್ರ ದುಡ್ಡು ಈಸ್ಕೊಳ್ಳಲ್ಲ. ಯಾಕೆ ಮೇಲ್ಮಟ್ಟದಲ್ಲಿ ಹೊಂಟಾಗಿದ್ಯಾ ಅಂತ ಹೇಳಿ ನಾವು ಕೊಳ್ಳೇಬೇಕು, ಅದನ್ನ ಪರಿಸರ ಕೊಳ್ಳೇಬೇಕು ಅಂತ ಹೇಳಿ ನಮ್ಮ ಹತ್ರನೂ ಕೂಡ ತಿಂದವ್ರೆ. ಇದನ್ನ ನಾವು ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಯ್ತದೆ. ಯಾಕೆ ಅಂತಂದ್ರೆ ನಾವ್ ಇಷ್ಟೆಲ್ಲ ಹೋರಾಟ ಮಾಡಿ ರೈತ ಸರ್ಕಾರ ಆಗಿರ್ತದೆ, ನಮ್ಗೆ ನಾಚಿಕೆ ಆಯ್ತದೆ. ಯಾಕೆ ಅಂದ್ರೆ ವ್ಯವಸ್ಥೆ ಹೆಂಗ್ ಆಗ್ಬಿಡ್ತಲ್ಲ ಅಂತ. ಪ್ರಾಮಾಣಿಕತೆಯಿಂದ ನಾವು ಹೋರಾಟ ಮಾಡೋರು, ದಂಧೆ ಮಾಡ್ತಾರೋರು ಇನ್ವಾಲ್ವ್ ಆಗಿರೋದ್ರಿಂದ ನಾವು ಕೂಡ ದುಡ್ಡು ಕೊಡ್ಬೇಕಾದಂತ ಪರಿಸ್ಥಿತಿ ಬಂದಾಯ್ತು. ಯಾಕೆ ಅಂದ್ರೆ ಇಲ್ಲಿ ಹೋರಾಟಕ್ಕೆ ಬೆಲೆ ಇಲ್ಲ. ಅಲ್ಲ, ಡೋಂಗಿ ಕೆಲವರು ಹೋರಾಟಕ್ಕೆ ಬೆಲೆ ಇದೆ, ನೈಜತೆ ಇರೋರಿಗೆ ಬೆಲೆ ಇಲ್ಲ. ಅವ್ರ ಹತ್ರ ಬಕೆಟ್ ಹಿಡಿಯೋರು, ಅವ್ರ ಪರವಾಗಿ ಹೆಗ್ಲ ಮೇಲೆ ಕೈ ಹಾಕೊಂಡು ಹೋಗೋರು, ಬೆಲೆ ಇಲ್ಲ. ಅವ್ರಿಗೆ ಮಾತ್ರ ಬೆಲೆ ಇರ್ತದೆ. ನಾವು ಇನ್ನೊಬ್ರು ಹೇಳೋದ್ ಬೇಡ. ಅವ್ರವ್ರ ಪುಣ್ಯಾತ್ಮರು ಚೆನ್ನಾಗಿರ್ಲಿ. ಯಾಕೆಂದ್ರೆ ನಾವು ದುಡಿಮೆ ಮಾಡಿ ತಿಂತಾರೋರು, ಅವ್ರು ಚೆನ್ನಾಗಿರ್ಲಿ ಪುಣ್ಯಾತ್ಮರು. ಹೋರಾಟ ಅಂತಕ್ಕಂಥದ್ದನ್ನ ಪ್ರಾಮಾಣಿಕತೆಯಿಂದ ಮಾಡಿ, ಆದ್ರೆ ಹೋರಾಟ ಮಾಡಿ, ಇಲ್ಲಾಂದ್ರೆ ದುಡಿಮೆ ಮಾಡಿ ನಿಮ್ ಹೆಂಡತಿ ಮಕ್ಕಳು ಸಾಕಿ. ಯಾರು ಹಿಂದೆ ಬಕೆಟ್ ಹಿಡಿಯಕ್ಕೆ ಹೋಗ್ಬಾರ್ದು. ದಯವಿಟ್ಟು ಈ ರೈತರಿಗೆ ಅವಮಾನ, ಹಸಿರು ಸೈನ ಕಡೆಗೆ ಅವಮಾನ. ಯಾಕೆಂದ್ರೆ ಇದು ರೈತರು ಈ ಒಂದು ಮಾತು ಸ್ಪಷ್ಟ ಇಷ್ಟಪಡ್ತೀನಿ. ಹಸಿರಿಲ್ಲ ಅಂದ್ರೆ ಮನ್ಸ ಇಲ್ಲ, ಮನ್ಸ ಇಲ್ಲ ಅಂದ್ರೆ ಹಸಿರಿಲ್ಲ. ಹೌದು, ಹಸಿರು ಮನ್ಸ ಎರಡು ಒಂದೇ. ಹಸಿರು ಮಾಡ್ಬೇಕಾದ್ರೆ ಮನ್ಸನೇ, ಮನ್ಸನ್ ಮಾಡ್ಬೇಕಾದ್ರೆ ಹಸಿರೇ. ಹೀಗಾಗಿ ಹಸಿರಿಗೆ ಧಕ್ಕೆ ತರುವಂತ ಕೆಲಸ, ವಿಷ ಬೆಳೆಸುವಂತ ಕೆಲಸ. ಅಲ್ಲ ನೋಡಿ, ನಿಮ್ಮ ಮನೆ ಖಾತೆನ ನೀವು ಮಾಡಿಸ್ಕೊಳಕ್ಕೆ ಕಳ್ಳ ಜನಪ್ರತಿನಿಧಿಗೆ ಅವನ್ನ ಮೀಡಿಯೇಟರ್ ಮಾಡ್ಕೊಂಡು ಹೋಗುವಂತ ಹಣೆ ಬರ ನಮ್ಮ ರೈತರದು. ಖಂಡಿತ ಅಲ್ವಾ? ಹೌದು, ನಾನೇ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೀನಲ್ಲ. ಇನ್ ಸಾಮಾನ್ಯ ಕತೆ ಏನಾಗರೆ? ಸಾಮಾನ್ಯ ಕತೆ ಏನ್ ಮಾಡ್ಬೇಕು, ಯಾವ ತರ ಬದುಕಬೇಕು ಅಂತಾನೆ ಗೊತ್ತಿಲ್ಲ. ದಯವಿಟ್ಟು ಆತರ ಇದ್ದಾಗ ಆಯ್ತಾ, ಲೋಕಾಯುಕ್ತಕ್ಕೆ, ಬೆಂಗಳೂರು ಲೋಕಾಯುಕ್ತಕ್ಕೆ ಕರೆದ್ಬಿಟ್ಟು ಇವರೆಲ್ಲರನ್ನು ಹಿಡಿಸ್ಬಿಡ್ಬೇಕು ಸರ್. ಇಡಿಸ್ಕೊಳ್ಬೇಕು ಅಂತ ನೀವು ಹೇಳ್ತಾ ಇದ್ದೀರಾ, ನಾವು ಹೇಳ್ತಾ ಇದ್ದೀರಿ. ಇವಾಗ ನೀವು ನನ್ನನ್ನ ಮಾಡ್ತಾ ಇದ್ದೀರಾ, ಇವಾಗ ನಾನು ಇದನ್ನ ಹೇಳ್ತಾ ಇದ್ದೀನಿ.
ಇನ್ನೊಬ್ಬ ಅಧಿಕಾರಿ ಯಾರು ಹಸು ಟವಲ್ ಹಾಕಿರೋರು ಅಧಿಕಾರಿ ಅಂತ ಅನ್ಬೋದು. ಅವ್ರ ಮೇಲ್ಮಟ್ಟ ಇದನ್ನ ನೋಡ್ಕೊತೀನಿ ಬುಡಿ ಅದೇನದ ನನ್ ತಳ್ಳೆ ಐತೆಗೆ ಅಂದಾಗ ಏನ್ ಮಾಡ್ತೀರಾ? ಅವಾಗ ಅವ್ರಿಗೆ ಸಾಮೀನ್ ಆಯ್ತಾರೆ. ಇಲ್ಲ ಕೆಲವರು ಹೋರಾಟ ಮಾಡ್ಬೇಕಾದ್ರೆ ನಿಜವಾದಂತ ರೈತ ಹೋರಾಟಕ್ಕೆ ಸಾಥ್ ಕೊಡ್ತಾರೆ. ಕೆಲವು ಡೋಂಗಿ ಹೋರಾಟಗಾರರಿಗೆ 3 ಜನ ಇರಲ್ಲ ಹಿಂದೆ. ಅದು ನೈಜತೆ ಇರೋದು ಗೊತ್ತು, ರೈತರು ಗೊತ್ತು. ರೈತರು ಗೊತ್ತಿಲ್ಲದಿರೋ ಯಾವ ವಿಚಾರ ಇಲ್ಲ ಸರ್, ಎಲ್ಲ ಗೊತ್ತು. ಆದ್ರೆ ಇವ್ರ ಬೂಟಾಟಕ್ಕೆ, ಇವ್ರ ನಾಟಕಕ್ಕೆ ನಾವು ಕೂಡ ನಾಟಕ ಆಡ್ಕೊಂಡ್ ಬಂದಿರ್ತಾರೆ. ಇವ್ರ ಯೋಗ್ಯತೆಗಳು ನೋಡೋಣ ಅಂತ ಕೆಲವರು. ಹಾಗಾಗಿ ನೋಡಿ, ಬನ್ನೂರು ಪುರಸಭಾ ವ್ಯಾಪ್ತಿ ವಿಚಾರ ನೀವು ಹೇಳಿದ್ದು ಇಷ್ಟು ದಿನ ಹೇಳೇ ಇರಲಿಲ್ಲ ನೀವು ನನಗೆ. ಬಿಡಿ ಸರ್, ಇವಾಗ ನಾವು ಬಂದೀವಿ ಒಳ್ಳೇದ್ ಮಾಡಕ್ಕೆ, ಇದನ್ನು ಅದನ್ನು ಬೆರ್ಸಕ್ಕಾಗಲ್ಲ. ಯಾಕೆಂದ್ರೆ ನಾವು ರೈತರದ್ದು ನಾವು ಒಳ್ಳೇದ್ ಮಾಡ್ಕೊಳಕ್ ನಾವು ಬಂದೀವಿ. ಇದನ್ನ ಬೆರ್ಸ್ಕೊಂಡು ಹೋದಾಗ ಇವ್ರು ಎಲ್ಲೆಲ್ಲ ಹೋಗಿ ಏನೇನೋ ಮಾತಾಡ್ತಾವ್ರೆ ಅಂತ ಬೇರೆ ತರ ಅಲ್ಲಲ್ಲ, ಇರೋ ನೈಜತೆ ನೀವು ಪಟ್ಟಿರಂತ ಸಫರು, ನೀವು ಪಟ್ಟಿರಂತ ಸಮಸ್ಯೆಗಳು ಹೇಳ್ತಾರಂತದ್ದು ನೈಜತೆ ಅಂತ ನಾವ್ ಹೇಳ್ತೀವಿ. ನಮ್ಮಂತ ಹೋರಾಟಗಾರರಿಗೆ ಹಿಂಗಾದಾಗ ಸಾಮಾನ್ಯ ಜನ ಏನ್ ಮಾಡ್ಬೋದು ಅಂತ ಅನ್ನೋದು ಇಲ್ಲಿ ಮಾಡೋದಲ್ಲ, ಅಲ್ಲಿ ಮಾಡ್ಬೇಕು. ಖಂಡಿತ. ದಯವಿಟ್ಟು ನಿಮ್ಮಲ್ಲಿ ನನ್ನ ಮನವಿ ಇದನ್ನ ಥ್ಯಾಂಕ್ ಯು